ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಬರೋಣ. ದೇವಯಾನಿ ಕುತಂತ್ರಕ್ಕೆ ಫಲ ಕೊಡುತ್ತಾ. ಇಲ್ಲಿ ಶಾರದಮ್ಮನವರು ಭೂಮಿನೇ ನನ್ನ ಮಗಳು ಅಂತ ಎಲ್ಲರ ಮುಂದೆ ಸತ್ಯವನ್ನು ಬಯಲು ಮಾಡ್ತಾರ. ಅಜಿತ್ ಭೂಮಿಗೆ ಶಾಕ್ ಕೊಡಲಿಕ್ಕೆ ಕಾರಣ ಏನು? ಭೂಮಿ ನಾನೇ ಅಂತ ಮೆರೀತಾ ಇದ್ಲು. ಯಾಕಂದರೆ ನನ್ನ ಹತ್ರನೇ ಸೀಕ್ರೆಟ್ ಇದೆ, ನಾನೇ ಸೀಕ್ರೆಟ್ ಆಪ್ರೇಷನ್ ಮಾಡ್ತೀನಿ ಅಂದರೆ ಒಂದು ಅವರು ಏನಪ್ಪ ಅಂತಂದರೆ ಅವರ ಒಂದು ಹೆಡ್ ಆಫೀಸ್ ಕಡೆಯಿಂದ ಫೋನ್ ಬರುತ್ತೆ, ಸ್ಟೇಷನ್ ಕಡೆಯಿಂದ ಬಂದುಬಿಟ್ಟು ಸೊ ಈ ರೀತಿ ಒಂದು ವರ್ಕ್ ಇದೆ, ನೀವು ಬೆಂಗಳೂರಿಗೆ ಬರಬೇಕು ಅಂತ ಹೇಳಿದಾಗ ಭೂಮಿ ಫುಲ್ಲು ಖುಷಿಯಾಗಿ ಜಿಗ್ದಾಡ್ಕೊಂಡು ಕುಣಿದಾಡ್ಕೊಂಡು ಹೋಗ್ತಾಳೆ. ಅಲ್ಲೇನಾಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ದೇವಯಾನಿ ಇದ್ದವಳು ರಾಜೇಂದ್ರನ ಭೇಟಿಯಾಗಿ ಹೋಗ್ತಾಳೆ. ಯಾಕಂದರೆ ಅವಳಿಗೆ ತಲೆ ಸಿಡಿತಾ ಇರುತ್ತೆ. ಶಾರದಮ್ಮ ಆಡಿರೋ ಒಂದು ಸಾಂಗ್, ಒಂದು ಸಣ್ಣ ವಯಸ್ಸಲ್ಲಿ ಮಗು ಇದ್ದಾಗ ಆಡಿರ್ತಾರಲ್ಲ, ಭೂಮಿ ಮಗು ಇದ್ದಾಗ ಆ ಸಾಂಗ್ಗಳನ್ನ ತುಂಬ ಡಿಸ್ಟರ್ಬ್ ಮಾಡಿರುತ್ತೆ. ಅದಕ್ಕೆ ಏನಪ್ಪ ಅಂತಂದರೆ ಹೋಗ್ತಾಳೆ. ಹೋಗ್ಬಿಟ್ಟು ರಾಜೇಂದ್ರ ಆರಾಮಾಗಿ ಕುಡ್ಕೊಂಡು ತಿನ್ಕೊಂಡು ಮಸ್ತ್ ಐಸ್ ಮಾಡ್ಕೊಂಡು ಕೂತಿರ್ತಾನೆ. ನಿನಗೆ ಲಕ್ಷ ಸುರಿಬಿಟ್ಟು ಈ ರೀತಿ ಮಜಾ ಮಾಡಲಿ ಅಂತ ನಾನು ಹೊರಗಡೆ ಕರ್ಕೊಂಬಂದಿರೋದು ಅಂತ ಹೇಳಿದ ತಕ್ಷಣ, ಕೂಲ್ ಡೌನ್ ಮೇಡಮ್, ಕೂಲ್ ಡೌನ್, ಏನಾಯ್ತು ಈಗ ಅಂದಾಗ, ಆ ಶಾರದಾ ನಾನು ನೆಮ್ಮದಿ ಹಾಳು ಮಾಡ್ತಾ ಇದ್ದಾಳೆ ಅಂದ ತಕ್ಷಣ ಎತ್ಬಿಡ್ಬೇಕಾ ಅಂತ ಕೇಳ್ತಾನೆ. ಬೇಡ ಅವಳು ಎತ್ಬೇಡ, ಅವಳನ್ನು ಸಾಯಿಸಬೇಕು ಅಂತ ನನಗೆ ಕಲಿಸ್ತಿಲ್ಲ, ಅವಳು ಮುಂದೊಂದು ದಿನ ಉಪಯೋಗಕ್ಕೆ ಬರ್ತಾಳೆ ಅಂತ ಹೇಳ್ತಾಳೆ. ಅದು ಇನ್ನೇನೇನು ಪ್ಲ್ಯಾನ್ ಇದೆಯೋ ಯಾರಿಗೂ ಗೊತ್ತು. ಒಟ್ಟಿನಲ್ಲಿ ದೇವಯಾನಿನ ಗೆಲ್ಲಿಸ್ಬೇಕು ಅಂತ ಫಿಕ್ಸ್ ಆಗಿಬಿಟ್ಟಿದ್ದಾರೆ ನಮ್ಮ ಡೈರೆಕ್ಟರ್ ಸಾಹೇಬ್ರು ಅಂತಲೇ ಹೇಳ್ಬೋದು. ಮುಂದೊಂದು ದಿನ ಉಪಯೋಗ ಬರ್ತಾಳೆ, ಸಾಯಿಸಬಾರ್ದು ಅಂತ ಹೇಳ್ತಾಳೆ. ಮತ್ತು ಏನು ಮಾಡಬೇಕು ಮೇಡಮ್, ನಮ್ಮ ಕ್ಯಾರೆಕ್ಟ್ರಲ್ಲಿ ಆ ಶಾರದಾ ಇರಲಿಲ್ವಲ್ಲ ಅಂತ ಹೇಳಿದಾಗ, ದಡ್ಡ ನಾನು ಹೇಳೋದು ಕೇಳು ಅಂತ ಹೇಳಿದ ತಕ್ಷಣ, ಯಾರದು ಶಾರದಾ ಅಂತ ದೇವಮ್ಮ ಹೇಳ್ತಾಳೆ. ದೇವಮ್ಮ, ನಾನು ರಾಜೇಂದ್ರನ ಹತ್ರ ಸ್ವಲ್ಪ ಪರ್ಸ್ನಲಾಗಿ ಮಾತಾಡಬೇಕು ಅಂತ ಹೇಳಿದಾಗ ಹ್ಞೂ ಅಂತ ಹೇಳ್ತಾರೆ ಅವರು. ಅಂದಾಗ ಸರಿ ಅಂತ ಹೇಳಿ, ರಾಜೇಂದ್ರ ಏನಂತಂದರೆ ಆ ಶಾರದನಿಗೆ ಹಳೆ ನೆನಪು ಬರ್ತಾ ಇದೆ, ಏನಾದರೂ ನಾವು ಇವಳನ್ನ ಕಿಡ್ನಾಪ್ ಮಾಡೋಕ್ಕಿಂತ ಮುಂಚೆ ಅವಳು ಏನಾದರೂ ಭೂಮಿನೇ ನಮ್ಮ ಸ್ವಂತ ಮಗಳು ಅಂತ ಹೇಳ್ಬಿಟ್ಟು ಅದನ್ನೇನಾದರೂ ನಂಬಿಟ್ರೆ ಏನು ಮಾಡೋಣ? ಈ ಅಜಿತನು ಬೆರಳು ಸಿಕ್ಕರೆ ಅಸ್ತಾನೆ ನುಂಗ್ಬಿಡ್ತಾನೆ. ಅಂದರೆ ಒಂದು ಬೆರಳು ಸಿಕ್ಕರೆ ಸಾಕು, ಕೆರೆ ಬೆರಳು ಇಡೀ ಅಸ್ತಾನೆ ನುಂಗ್ಬಿಡ್ತಾನೆ. ಅವನ ಬಗ್ಗೆ ಗೊತ್ತಲ್ಲ ನಿನಗೆ, ಭೂಮಿನೇ ಶ್ರವಣ್ ಮಗಳು ಅಂತ ಗೊತ್ತಾಗೋಕ್ಕೆ ಮುಂಚೆ ಮೊದಲು ಈ ಶಾರದನ ಕಿಡ್ನಾಪ್ ಮಾಡಬೇಕು. ಎಲ್ಲಾದರೂ ಗೊತ್ತಿಲ್ಲದಿರೋ ಜಾಗಕ್ಕೆ ಹೋಗಿ ಬಚ್ಚಬೇಕು. ಮತ್ತೆ ಕಿಡ್ನಾಪ್ ಮಾಡ್ತಾರಂತೆ ಪಾಪ ಶಾರದಮ್ಮ. ಅದು ಏನು ಪಾಪ ಮಾಡಿದಾರೋ ಏನೋ ಪಾಪ, ಮತ್ತೆ ಕಿಡ್ನಾಪ್ ಮಾಡಬೇಕು ಅಂತ ಹೇಳ್ತಾಳೆ. ಅಷ್ಟೇ ತಾನೇ, ಸರಿ ಬಿಡಿ ಮೇಡಮ್ ಅಂತ ಈ ರಾಜೇಂದ್ರ ಕೂಡ ಒಪ್ಕೊಳ್ತಾನೆ. ಸರಿ ಬಿಡಿ ಅಂತ ಕೊಡೋಂಗಿಲ್ಲ, ಅವನೇನಾದರೂ ಪ್ಲ್ಯಾನ್ ಮಾಡೋಕ್ಕಿಂತ ಮುಂಚೆನೇ ನಾವು ಜಾಣ ಆಗಬೇಕು ಅನ್ನೋ ಮಾತನ್ನು ಕೂಡ ಹೇಳ್ತಾಳೆ ದೇವಯಾನಿ. ಅದಕ್ಕೆ ಒಪ್ಕೋತಾನೆ ಈ ರಾಜೇಂದ್ರ. ಈ ಕಡೆ ಭೂಮಿ ಸೀಕ್ರೆಟ್ ಒಂದು ಆಪ್ರೇಷನ್ ಅಂತ ಹೇಳ್ಬಿಟ್ಟು ಬೆಂಗಳೂರಿಗೆ ಹೋಗ್ತಾಳೆ. ಅಲ್ಲಿ ಅಜಿತ್ ಸಾಹೇಬರು ಕೂಡ ಬಂದಿರ್ತಾರೆ. ಆದರೆ ಅದು ಭೂಮಿಗೆ ಗೊತ್ತಿರೋದಿಲ್ಲ. ಏನಪ್ಪ ಮನೇಲಿ ಬೇರೆ ಲಕ್ಷ್ಮಿ ಅಕ್ಕನ ಜೊತೆ ಕಜ್ಜಾಯ ಮಾಡೋಕ್ಕೆ ಹೋಗಿರ್ತೀನಿ ಅಂತ ಹೇಳಿರ್ತಾಳೆ. ಈ ಶಾರದಮ್ಮಗೆ ನೋಡಿದ್ರೆ ಹಳೆ ನೆನಪು ಬರ್ತಾ ಇದೆ. ಭೂಮಿನೇ ನಮ್ಮ ಮಗಳು ಅಂತ 1000 ಸಾರಿ ಬಡ್ಕೊಂಡ್ರು ಕೂಡ ಅವಳು ಮಾತನ್ನು ಕೇಳೋರು ಯಾರಿಲ್ಲ. ಯಾಕಂದರೆ ಭೂಮಿನೇ ನಮ್ಮ ಮಗಳು ಅಂತ ಅಂದ್ಕೊಂಡಿದ್ದಾಳೆ ಅಂತ ಅನ್ಕೋತಾರೆ ವಿನಃ ಭೂಮಿನೇ ಮನಸ್ವಿನಿ ಅಂತ ಯಾರೂ ಅಂದ್ಕೊಳ್ತಾ ಇಲ್ಲ. ಸೊ ಅಲ್ಲಿ ಏನಪ್ಪ ಅಂತಂದರೆ ಸರ್ ಕರೆದಿರ್ತಾರಲ್ವ. ಸೊ ಭೂಮಿಯ ಒಂದು ಮೇಲಧಿಕಾರಿ ಕರೆದ್ಬಿಟ್ಟು, ಒಂದು ಮಗು ಕಿಡ್ನಾಪಿಂಗ್ ಕೇಸು, ಒಬ್ಬರು ಏನೋ ಶಾಸಕರ ಮಗಳು ಏನೋ ಆತ ಕಿಡ್ನಾಪ್ ಆಗಿದೆ, ಅದನ್ನು ನೀವು ಸೀಕ್ರೆಟಾಗಿ ಅದನ್ನು ನನಗೆ ಏನಪ್ಪ ಅಂತಂದರೆ ಕೇರ್ಫುಲ್ಲಾಗಿ ಆ ಒಂದು ಸಮಸ್ಯೆನ ಬಗೆಹರಿಸಬೇಕು ಅಂದಾಗ, ಎಸ್ ಸರ್, ಓಕೆ ಸರ್, ಆ ಕೆಲಸ ನಾನು ಮಾಡ್ತೀನಿ ಸರ್, ಆ ಮಗುನ ತಂದೊಪ್ಸೋದು ನನ್ನ ಕೆಲಸ ಸರ್ ಅಂತ ಹೇಳ್ಬಿಟ್ಟು ಭೂಮಿ ಈ ರೀತಿ ಮಾತಾಡ್ತಿರ್ತಾಳೆ. ಅಲ್ಲಮ್ಮ, ಅಲ್ಲ ನಿಂದು ಮಗುವಿನ ತಂದು ಒಪ್ಸೋ ಕೆಲಸ ನಿಂದಲ್ಲ, ನಿಮ್ಮ ಟೀಮ್ ಲೀಡ್ರದು ಅಂತ ಹೇಳ್ಬಿಡ್ತಾರೆ. ಟೀಮ್ ಲೀಡ್ರು ಅಂತ ಅಂದ ತಕ್ಷಣ ನಮ್ಮ ಅಜಿತ್ ಸಾಹೇಬರು ಎಂಟ್ರಿ ಕೊಟ್ಟೇ ಬಿಡ್ತಾರಪ್ಪ. ಅಲ್ಲಿ ಎಂಟ್ರಿ ಕೊಟ್ಟಾಗ ಇಲ್ಲಿ ಮನೇಲಿ ಬರೋ ಬಾರಿ ದೊಡ್ಡ ಮಾತಾಡಿರ್ತಾರೆ. ಹೆಂಗಂದರೆ, ಅಲ್ಲ ಸಪ್ರೇಟ್ ನಿಜವಾನಿಗೆ ಎಷ್ಟು ವರ್ಷ ಆಯಿತು? 4 ವರ್ಷ ಆಯಿತು. ಒಂದಾದರೂ ಕೆಲಸ ಮಾಡಿದರೆ ಆ ಭೂಮಿ ಅಂತ ಹೇಳ್ಬಿಟ್ಟು, ಅಂದರೆ ನನಗೆ ಮಾತ್ರ ವಹಿಸಿದ್ದಾರೆ ಈ ಕೆಲಸ, ನಾನೇ ಸಹಿ ಅನ್ಸ್ಕೋಬೇಕು, ಇದು ಅಜಿತ್ ಸಾಹೇಬ್ರಿಗೂ ಹೇಳಬಾರ್ದು ಅಂತ ಅಂದ್ಕೊಂಡಿರ್ತಾಳೆ. ಅಲ್ಲೋದ ತಕ್ಷಣ ಟೀಮ್ ಲೀಡ್ರೇ ಅಜಿತ್ ಸಾಹೇಬ್ರು ಅಂತ ಅಂದಾಗ ಭೂಮಿ ಶಾಕ್ ಆಗ್ತಾಳೆ. ಮುಂದೆ ಏನಾಗುತ್ತೆ ನೋಡೋಣ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಶಾರದಮ್ಮನ ಬೇರೆ ಕಿಡ್ನಾಪ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾಳೆ. ಅಪ್ಪಿತಪ್ಪಿ ಶಾರದಮ್ಮನ ಕಿಡ್ನಾಪ್ ಮಾಡೋಕೆ ಹೋಗಿ ಏನು ಭೂಮಿನ ಏನಾದರೂ ಕಿಡ್ನಾಪ್ ಮಾಡ್ತಾರಾ, ಅಥವಾ ಶಾರದಮ್ಮನ ಕಿಡ್ನಾಪ್ ಮಾಡಬೇಕಾದ್ರೆ ಅಜಿತ್ ಮತ್ತು ಭೂಮಿ ಕೈಯಲ್ಲಿ ಸಿಕ್ಕಿಬಿಡ್ತಾರೆ. ಯಾಕಂದರೆ ಅವರೊಂದು ಸೀಕ್ರೆಟ್ ಆಪರೇಷನ್ ಕೂಡ ಮಾಡ್ತಾ ಇದ್ದಾರೆ. ಆ ಸಮಯದಲ್ಲಿ ದೇವಯಾನಿ ಬೈಲಾಗುತ್ತಾ ನೋಡೋಣ ಮುಂದಿನ ವಿಡಿಯೋದಲ್ಲಿ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.